ಜಸ್ಟ್ 397 ರೂಪೀಸ್ ಫ್ರೆಂಡ್ಸ್. ಈ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ನಾನು ಇಷ್ಟೇ ಇದ್ದೇನೆ. ಈ ಸ್ಟ್ಯಾಂಡ್ ಎಷ್ಟು ಹೈಟ್ ಇದೆ ಗೊತ್ತಾ? ಇವತ್ತು ಬೆಳಗ್ಗೆ ನಾನೊಂದು ರೋಟ್ರಿ ಹೊಡೆದಿದೆ ಆಯ್ತಾ. ನನಗೆ ಏನು ಅಂತ ಕೇಳಾಗಿದೆ. ಅದು ಆಯಿಲ್ ಒಂದು ಹುಕ್ಕ ಬಿಟ್ಟಿಡ್ಬೇಕಾಗಿತ್ತು. ಹತ್ರ ಕೊಟ್ಟು ಇವತ್ತು ಗಾಳಿ ನೋಡಿ ಹೆಂಗದೆ. ಭಯಂಕರ ಗಾಳಿ ಇವತ್ತು. ಫ್ರೆಂಡ್ಸ್, ತಿಂಡಿ ಎಲ್ಲ ಆಗಿ ನಂದು ಸಿಂಗರಿಗೆಲ್ಲ ಕಚ್ಕೊಟ್ಟಿಗೆ ಸುಮಾರಷ್ಟು ಕೆಲಸ ಎಲ್ಲ ಮುಗೀತು. ಇವತ್ತಂತೂ ಎಂತ ಒಂಥರ ಹಿಂಗೆ ಮೋಡದ ರೀತಿಯ ವಾತಾವರಣ ಆಯಿತಾ. ಫೋನಲ್ಲಿ ಬ್ರೈಟ್ನೆಸ್ ಫುಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ, ಆದರೂ ಕೂಡ ಒಂಥರ ಫುಲ್ ಡಲ್ ವಾತಾವರಣ ಅನ್ನಿಸ್ತಾ ಉಂಟು. ಒಂಥರ ಮೋಡ ಮತ್ತು ವಿಪರೀತ ಗಾಳಿ. ನಮ್ಮೂರಲ್ಲೆಲ್ಲ ಹಿಂಗೆ ಯಾವಾಗಲೂ ಕೂಡ ಜೋರಾಗಿ ಗಾಳಿ ಎಲ್ಲ ಬೀಸೋದು ಕಡಿಮೆ. ಹವಾಮಾನದಲ್ಲಿ ಏನಾದ್ರು ವೈಪರೀತ್ಯ ಆದರೆ ಮಾತ್ರ ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಅಂದರೆ ಇದು ಸಮುದ್ರಕ್ಕಿಂತ ತುಂಬ ದೂರ ಇದೆಯಲ್ಲ, ಮತ್ತು ಕಾಡುಗಳಿರೋದ್ರಿಂದ ಅಷ್ಟೊಂದು ಜೋರಾಗಿ ಗಾಳಿಗಳು ಬೀಸೋದು ಕಡಿಮೆ. ಸಣ್ಣಕ್ಕಷ್ಟೇ ಗಾಳಿ ಇರ್ತದೆ, ದೊಡ್ಡಕ್ಕೆಲ್ಲ ಗಾಳಿ ಇರೋದು ತುಂಬ ಕಡಿಮೆ. ಆದರೆ ಇವತ್ತಿನ ದಿನ ಜೋರು ಗಾಳಿ ಉಂಟು, ಗಾಳಿಯ ಶಬ್ದ ಎಲ್ಲ ಕೇಳಿಸ್ತಾ ಉಂಟು. ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಫ್ರೆಂಡ್ಸ್. ನಮ್ಮದು ಗೋಪೂಜೆ ಎಲ್ಲನೂ ಆಗಿತ್ತು. ಈ ತಿಂಗಳ ಮಾಡ್ತಾ ಇದ್ದೀವಿ, ಅಂದರೆ ಹುಣ್ಣಿಮೆಯಲ್ಲಿ ಮಾಡ್ತೀವಿ. ದೀಪಾವಳಿ ಆಗಿದ್ದು 1 ತಿಂಗಳ ನಂತರ ಹುಣ್ಣಿಮೆ ಬರ್ತದೆ ನೋಡಿ, ಅದಕ್ಕೆ ಮಾಡೋದಾಗಿತ್ತು. ಆದರೆ ಈ ಸರಿ ಮಿತಿ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇನ್ನೂ 15 ದಿನ ಲೇಟ್ ಆಯಿತು. ಡಿಸೆಂಬರಲ್ಲಿ ಬಂದಿದೆ ಗೋಪೂಜೆ ನಮ್ಮದು. ಹಾಗಾಗಿ ಮೊದಲಿನ ದಿನ ರಾತ್ರಿ ಸುಮಾರಷ್ಟು ಪದ್ಧತಿಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗ ಮೊಗೈಕಾಯ್ದು ಕಡ್ಬನ್ನು ಮಾಡಿ ದನಗಳಿಗೆಲ್ಲ ಕೊಡಬೇಕು, ಮಾಡ್ಕೊಂಡಾಗಿತ್ತು. ಹಾಗೆಯೇ ಕೊಡ್ಲಿಕ್ಕಂತ ನಾನು ಮತ್ತು ಅಮ್ಮ ಬಂದಿದ್ದೀವಿ. ಹಾಗೆ ಅವ್ರಿಗೆ ತಿನ್ನಿಸಿ ಅವ್ರದ್ದು ಬಾಯನ್ನೆಲ್ಲ ತೊಳಿಬೇಕು. ಇದು ಗೋಗಳಿಗೆ ಅಂತಲೇ ಮಾಡುವಂಥ ಸ್ಪೆಷಲ್ ಹಬ್ಬ ನೋಡಿ, ಹಾಗಾಗಿ ಅವರಿಗೇ ತುಂಬ ಪ್ರಾಮುಖ್ಯತೆ. ಇಲ್ಲದೆ ಬಾಗ್ಲದ ಏನ ಹಾಲು ಕುಡಿಲ್ಲ ಕೂತಾಡೆ. ಮುಸುದ್ ನೋಡು ಹಂಗೆ ತೋಕುವ ನೀ. ಇದು ಬೇಕಾದಂಗೆ ತೊಳಿಸ್ಕಂತದೆ. ಗನ ಮಾಡಿ ತಿಕ್ಕೊಂತದ. ಬೆಳಿಗ್ಗೆ ಇದು ಗೋಪೂಜೆಗೆ ಮಾಡುವಂಥ ತಿಂಡಿ ಇದು.
ಚರು ಅಂತ ಮಾಡ್ತಾರೆ. ಆದರೆ ನಮಗೆ ಯಾರಿಗೂ ಚರು ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಅಕ್ಕಿಯ ಕೇಸರಿ ಬಾತ್ ಥರನೇ ಮಾಡಿಬಿಡ್ತೀವಿ. ತುಂಬ ಟೇಸ್ಟಾಗಿರ್ತದೆ ತಿನ್ನಲಿಕ್ಕೆ. ಅಂದರೆ ಅಕ್ಕಿ ಕೇಸರಿ ಬಾತ್ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡಿ ಅದೇ ಥರನೇ ಮಾಡ್ತೀವಿ. ಅದೇ ಅಂತಂದ್ರೂ ತಪ್ಪೇನಿಲ್ಲ. ಈಗೆಲ್ಲ ನಮ್ಮದು ಗೋಪೂಜೆ ಆಗ್ತದೆ. ಗೋಪೂಜೆಗೆ ಏನಂದರೆ ಗೋಬಳ್ಳಿ ಅಂತಲೇ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ. ಅದನ್ನು ತಂದು ಅಡಿಕೆ ಸಿಂಗಾರ ಈ ಥರದ್ದನ್ನೆಲ್ಲ ಹಾಕಿ ಮಾಲೆಯನ್ನು ಮಾಡಿ ಗೋಗಳಿಗೆಲ್ಲ ಕಟ್ಟಿ ಪೂಜೆಯನ್ನು ಮಾಡ್ತೀವಿ. ಹೋದ ವರ್ಷದ ಬ್ಲಾಗಲ್ಲೆಲ್ಲ ನಾನು ಮಾಡೋದು ಬಳ್ಳಿ ಥರದ್ದು ಇದೆಲ್ಲ ಡೀಟೇಲಾಗಿ ತೋರಿಸಿದ್ದೆ. ಹಾಗಾಗಿ ಈ ವರ್ಷ ಅದನ್ನೆಲ್ಲ ಸ್ಕಿಪ್ ಮಾಡಿಕೊಂಡು ಮೇನಾಗಿ ಏನೇನು ಉಂಟು ನೋಡಿ ಪೂಜೆ ಎಲ್ಲನೂ ಇದನ್ನು ತೋರಿಸಿದ್ದೀನಿ. ಇವತ್ತಿನ ದಿನ ದನಗಳಿಗೆಲ್ಲ ತಣ್ಣೀರು ಸ್ನಾನ ಮಾಡಿಸೋದಿಲ್ಲ, ಬಿಸಿ ನೀರಿನ ಸ್ನಾನ ಮಾಡಿಸಿ ಕೆಂಪು ಮತ್ತು ಬಿಳಿಯಿಂದ ಅದಕ್ಕೆ ಹುಬ್ಬನ್ನು ಹಾಕ್ತೀವಿ. ಕೆಂಪಿಗೆ ನಮ್ಮನೇಲಿ ಕುಂಕುಮ ಹಾಕಿದ್ವಿ, ನ್ಯಾಚುರಲ್ ಆಗಿರುವಂಥ ಕುಂಕುಮ. ಬಿಳಿಗೆ ಸೇಡಿ. ಕೆಲವೊಬ್ಬರು ಕೆಂಪಿಗೆ ಚಂದ್ರಕಾಯಿ, ಆಮೇಲೆ ಹೊಳೆಯಲ್ಲಿ ಕೆಲವೊಂದು ಬಣ್ಣದ ಕಲ್ಲು ಸಿಗ್ತವೆ, ಅದನ್ನು ತೆಗೆದು ಮಾಡ್ತಾರೆ. ಚಂದ್ರಕಾಯಿ ಅಂತಲೇ ಅದು ಕುಂಕುಮವನ್ನೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಆ ಕಾಯಿಂದನೂ ಕೂಡ ಹುಬ್ಬನ್ನು ಹಾಕ್ತಾರೆ. ನಮ್ಗೆ ಅದೆಲ್ಲ ಸಿಗಲಿಲ್ಲಾಗಿತ್ತು, ಹಾಗಾಗಿ ಕುಂಕುಮದಿಂದಲೇ ಕೆಂಪನ್ನು ಮಾಡಿ ಹುಬ್ಬನ್ನು ಹಾಕಿದ್ದೀವಿ. ನಮ್ಮ ಕಡೆ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಒಂದೊಂದು ರೀತಿಯಲ್ಲಿ ಹಬ್ಬವನ್ನು ಮಾಡ್ತಾರೆ. ಗೋಪೂಜೆಯನ್ನು ತುಂಬ ಅದ್ಧೂರಿಯಾಗೂ ಕೂಡ ಮಾಡೋರು ಇದ್ದಾರೆ. ಊರಲ್ಲೆಲ್ಲ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ, ಈ ಥರ ಎಲ್ಲ ಮಾಡೋರು ಇದ್ದಾರೆ. ಇದನ್ನೇ ನಮ್ಮದು ಸರಳವಾಗಿರುವಂಥ ಒಂದು ಹಬ್ಬದ ಆಚರಣೆನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ತಿನ್ಲಿ ಬನ್ನಿ. ಬಾಯಿಗೆ ತಿಕ್ಕ ಹಿಂಗೆ ಬೇಡ, ದಪ್ಪಾಗೋಯ್ತಾನೆ ದೋಸೆ. ಅದು ಕಂಡದ ಹಸಿ ಒಂದೇ. ಹೋದರ್ಸ ತಿನ್ಲಿಲ್ಲವೇ ಅದು? ಬಾಯಿಗೆ ತಿಕ್ಕೆ ಒಂದನೆಯ ಕೊಡು ತಿಂದ್ಕೊಳ್ಳಿ. ಹಂಗೆ ತಿಕ್ಕು ಗಾನಕ್ಕೆ. ರುಚಿ ಗೊತ್ತಾಗಲಿಲ್ಲ ಅದಕ್ಕೆ, ಅದೇ ಮತ್ತೇನಲ್ಲ. ತಿಂಬದಿಲ್ಲ ತಿಂಬುದಿಲ್ಲ. ನೋಡು ಈಗ ನೋಡು, ನೀ ಹೇಳ್ಬೇಕಲ್ಲ. ಅದು ಕಡೆಗೆ ಹಿಂಡಿ ತಪ್ಪಲಿಲ್ಲ ಹಾಕೊಡೋದಿ ಸೊಪ್ಪು ನೋಡಿ. ಇದು ಒಟ್ಟು ಖಾಲಿ ಮಾಡ್ತು, ಇದಕ್ಕೆ ಕೊಡು ಒಟ್ಟು. ಅದಕ್ಕೆ ಮನೆ ತುಪ್ಪ ಅಂತ ಹೇಳ್ತಿರ್ಲಿಲ್ವೇನ? ಈಗ ತಕ ಬಂತದ ನೋಡು. ಒಂದು ಉದ್ಬತ್ತಿ ಕೊಡುದದ ಡಾಕ್ಟರ್ಗೆ ನಿಂದು. ಅತ್ಲೆ ಹೋಗಿ ಕ್ಯಾಬದಿಕ್ಕೆ ಅದರ್ಸ್ ಮಜಾ ಆಗಿತ್ತಲ್ಲ ಬಾಸಿಂಗ. ಪೈಪ್ ಹೋಯ್ತದ, ಪೈಪನ್ ಬುಡ್ಕೋತಾಕಿದ್ಯಾ ಬಾಲನ್ ಬುಡ್ಕೆ. ಎಂತ ಮಾಡ್ರಕ್ಕೆ ಹೊಡಿಬೇಡ ಅಂತಾನೆ ನೋಡು. ಅದು ಹೋಲಿಲ್ಲ ಅಣ್ಣ ಪೂರ್ತಿ ಗಡ್ದಿ. ಅಲ್ಲೋಡು ಅವನ್ನ ಹಿಡುಕ್ ಹೋಗಣ ಅದ್ರದ. ಹೋಗ್ಬೇಡ, ಹೊಗೀತಾ ಅದೇ. ಅವ್ನ್ ಗರಿ ಉಂಡು ಇದೇ ಇಲ್ಲ. ಇಲ್ಲಿ ಅದು ಇಲ್ಲೊಂದು ಹುಕ್ಕ ಬಿಟ್ಟಿಡ್ಬೇಕಾಗಿತ್ತು. ಹತ್ರ ಕೊಟ್ಟು
ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮದು ಗೋಪೂಜೆ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ. ಅವ್ರವ್ರ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ನಾನು ಸ್ವಲ್ಪ ಹಾಗೆ ಕೂತ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ನಾನೊಂದು ಲಾಟ್ರಿ ಹೊಡೆದಿದ್ದೆ ಆಯಿತಾ. ನನಗೆ ಏನು ಅಂತ ಕೇಳೋ ಆಗಿದೆ. ಬೆಳಿಗ್ಗೆನೆ ಫ್ರೆಂಡ್ಸ್ ಜಾರು ಬಿದ್ದು ನೋಡಿ, ನನ್ನ ಕೈಯೆಲ್ಲ ಹೆಂಗಾಗಿದೆ ಅಂತ. ಕೈ ಒಂದು ಕಡೆಗೆ ಸಣ್ಣ ಗಾಯ ಆಗಿದೆ. ಆಮೇಲೆ ಅದು ಹೊಂಡ್ಲ ಥರ ಅಂತರ ಹೀಗೆ ಗೂಂಜನ್ ಥರ ಆಗಿದೆ ನನ್ನ ಕೈಗೆ ಇಲ್ಲೇ ಆಯಿತಾ. ಸೊ ಎಲ್ಲಿ ಹೇಗೆ ಬಿದ್ದೆ ಅಂತೆಲ್ಲ ಕೇಳಲಿಕ್ಕೆ ಹೋಗಬೇಡಿ. ಇವತ್ತೇನೋ ನನ್ನ ಬೆಳಿಗ್ಗೆನೆ ಗ್ರಾಚಾರ ಇತ್ತು ಕಾಣಿಸ್ತದೆ. ಬೆಳಿಗ್ಗೆನೆ ಬಿದ್ದು ಈ ರೀತಿ ಅಡ್ವರ್ಟ್ ಆಯಿತು. ಇವತ್ತಂತೂ ನನ್ನ ಗೋಮಾತೆನೇ ರಕ್ಷಿಸ್ತಾ ಅಂತ ಗೊತ್ತಿಲ್ಲ, ಅದು ಇವತ್ತು ಗೋಪೂಜೆ ಬೇರೆ ಇತ್ತಲ್ಲ, ಗೋಮಾತೆನೇ ನನ್ನ ರಕ್ಷಿಸ್ತು ಅಂತ ಅಂದ್ಕೊತೀನಿ. ಇಲ್ಲ ಅಂತಂದರೆ ಕೈಯೋ ಕಾಲು ಭುಜ ಎಲ್ಲ ಮುರ್ಕೊಂಡು ಕೂತ್ಕೊಂತಿರ್ದೇನೆ, ಯಾಕೆಂದ್ರೆ ಅಲ್ಲಿ ಬಿದ್ದಿರೋ ಜಾಗ ಕೂಡ ಹಾಗೆ ಇದೆ. ಸೊ ಯಾವುದೋ ಒಂದು ದೇವರು ನನ್ನನ್ನು ಇವತ್ತು ದೊಡ್ಡದಾಗಿಯೇ ರಕ್ಷಿಸ್ಬಿಡ್ತು. ಹಾಗಾಗಿ ಆ ದೇವರಿಗಂತೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಫ್ರೆಂಡ್ಸ್, ಮತ್ತು ಹಾಗೆ ಸ್ವಲ್ಪ ಕೂತ್ಕೊಂಡಿದ್ದೆ, ಎಂತ ಮಾಡಬೇಕು ಅಂತೆಲ್ಲ ಗೊತ್ತಾಗಲಿಲ್ಲ. ಬೆಳಿಗ್ಗೆನೇ ಜಾರು ಬಿದ್ದಿದ್ದರಿಂದ ಇವತ್ತಿನ ದಿನ ಮೂಡ್ ಕೂಡ ಆಫ್ ಆಗಿಬಿಟ್ಟಿದೆ. ಹಾಳಾಗಿ ಹೋಗೋದಮ್ಮ. ನಾನು ನಿನ್ ಕೈಲಿ ಯಾವಾಗಲೇ ಹೇಳಲಿಲ್ವ? ಆವಾಗಲೇ ಹೇಳಿದೆ, ಹೇಳಿದ್ದೀನಿ. ಬೆಳತಿ ನಾ ಹೇಳಲಿಲ್ಲ ಒಟ್ಟೋಗದೆ ನೋಡು. ನಾ ಅದಿಸ್ ಹೇಳಿದ್ದು ಒಟ್ಟೋಯ್ತದೆ ಕೀಳು ಹೇಳಿ ಚಲೋ ಆಗಿತ್ತು. ಹೋಯ್ತು ಅದು ಅದಿಸ್ ಕಂಡಿದ್ದೆ ನಾನು ಅದನ್ನ. ಒಂದು ಗಂಡಿನೂ ಇಲ್ಲ, ಬಳ್ಳಿ ಒಂದು ಅದು ಒಟ್ಟೋಗದೆ. ಒಟ್ಟು ಒಂದು ತಿಂಬೋಕಿಲ್ಲ, ಒಂದು ಇಲ್ಲ. ನಾನು ಗೆಣಸನ್ನ ನೆಟ್ಟಿದ್ದೆ ಆಯ್ತಾ. ತುಂಬ ಚೆನ್ನಾಗಿ ಗೊಬ್ಬರ ಎಲ್ಲನೂ ಹಾಕಿ, ಸಗಣಿ ಗೊಬ್ಬರ, ಮರಳು, ಕೋಳಿ ಗೊಬ್ಬರ, ಈ ಥರ ಎಲ್ಲ ರೀತಿಯಿಂದ ಗೊಬ್ಬರವನ್ನೆಲ್ಲ ಹಾಕಿ ಚೀಲದಲ್ಲಿ ಚೆನ್ನಾಗಿ ಮಾಡಿ ನೆಟ್ಟಿದ್ದೆ. ಬಳ್ಳಿ ಕೂಡ ತುಂಬ ಹಬ್ಬಿತ್ತು, ಮತ್ತು ಗಡ್ಡೆ ಕೂಡ ತುಂಬ ಚೆನ್ನಾಗಾಗಿತ್ತು, ದಪ್ಪ ದಪ್ಪ ಗಡ್ಡೆ ಆಗಿತ್ತು. ಒಂದು 2 ತಿಂಗಳ ಹಿಂದೆ ನೋಡಿದ್ದೆ ನಾನು ಗಡ್ಡೆ ಎಲ್ಲ ಆಗಿದೆಯೋ ಇಲ್ವಾ ಅಂತ ನೋಡಲಿಕ್ಕೆ. ಆದರೆ ನನಗೆ ಪುರ್ಸೊತೆ ಇಲ್ಲಾಗಿತ್ತು, ಗಡ್ಡೆನೂ ಕೂಡ ಕೀಳಲಿಕ್ಕೆ ಹೋಗಲಿಲ್ಲ. ಇನ್ನೂ ದಪ್ಪ ಆಗಲಿ ಅಂತಲೂ ಕೂಡ ಬಿಟ್ಟೆ ಅಂತ ಅಂದ್ಕೊಳ್ಳಿ. ಆದರೆ ಇವತ್ತೊಂದು ದಿನ ಹೋಗ್ಕೊಂಡು ನೋಡಿದ್ರೆ ಒಂದು ಗಡ್ಡೆನೂ ಕೂಡ ಇಲ್ಲ, ಎಲ್ಲನೂ ಕೂಡ ಹಾಳಾಗೋಗ್ಬಿಟ್ಟಿದೆ. ಹಾಗಾಗಿ ನನಗೆ ಒಂದು ಥಿಂಗ್ ಏನು ಅರ್ಥ ಆಯಿತು ಅಂತಂದರೆ, ಸಮಯಕ್ಕೆ ತಕ್ಕಂಗೆ ನಾವು ನಡಿಬೇಕೇ ಹೊರತು ನಮ್ಮ ಸಮಯಕ್ಕಂತ ಯಾವುದು ಕೂಡ ಇರೋದಿಲ್ಲ. ನಂದು ಅಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಮತ್ತು ಇದ್ರ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಆಗಲಿಲ್ಲಲ್ಲ. ಹಾಗಾಗಿ ಇದೆಲ್ಲ ನನಗೆ ವರ್ಷ ಕೈ ತಪ್ಪೋಯ್ತು. ನಮ್ಮದು ಗಡ್ಡೆ ಗೆಣಸು ಕೀಳುವಂಥದ್ದು ಮುಗೀತು. ಆದರೆ ಇವತ್ತು ಸ್ವಲ್ಪ ಗಡ್ಡೆ ಗೆಣಸು ಲಾಸ್ ತಂದುಬಿಡ್ತು. ಯಾಕೆಂತಂದರೆ ಕೀಳೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಗೆಣಸೆಲ್ಲ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಸೊ ಒಂದಿಷ್ಟು ಹಣ ಸಿಕ್ತು ಅಷ್ಟೆ. ಗೆಣಸು, ಇದು ಕೆಸುವಿನಗೆಡ್ಡೆ, ಇದು ಮೊಟ್ಟೆಗೆಸು ಅಂತ ಈ ಥರದ್ದೇನಿರ್ತದೆ ನೋಡಿ. ಇದು ಈ ರೀತಿಯಾದಂಥ ಮರಿಯನ್ನು ಹಾಕ್ತದೆ. ಇದು ಬೇರಿಗೆ ಈ ರೀತಿ ಮರಿ ಆಗ್ತದೆ ನೋಡಿ, ಮೊಟ್ಟೆ ಥರದ್ದು ಈ ಥರ ಆಗ್ತದೆ. ಚೀಲದಲ್ಲೇ ಹಾಕಿದ್ದು ಚೆನ್ನಾಗಾಗಿದೆ. ಇದು 2 ಗಿಡದಿಂದ ಇಷ್ಟು ಸಿಕ್ತು ಒಂದೊಂದು ಚೀಲದಲ್ಲಿ. ಇದು ಚೆನ್ನಾಗಿ ಸಿಕ್ತು. ಆದರೆ ಗೆಣಸುಗಳೇ ನಾನು ಕೀಳೋ ಸ್ವಲ್ಪ ತಡ ಆಗಿಬಿಡ್ತು, ಹಂಗಾಗಿ ಎಲ್ಲನೂ ಹಾಳಾಗೋಗ್ಬಿಡ್ತು. ಬೇಜಾರಾಯಿತು. ಬಿಳಿ ಗೆಣಸು, ಆಮೇಲೆ ಹಳದಿ ಗೆಣಸು ಎಲ್ಲ ಇತ್ತು, ಬೇಜಾರಾಯ್ತಿದೆ ಇದು. ಬಟ್ ಕೆಸುವಿನಗಡ್ಡೆನೇ ಈ ವರ್ಷ ನನಗೆ ಚೆನ್ನಾಗಿ ಸಿಕ್ತು. ಇವಾಗ ಇದನ್ನೆಲ್ಲ ನೆಡಬೇಕು, ಸಿಕ್ಕಾಪಟ್ಟೆ ಕೆಲಸ ಉಂಟು ಈಗ ನೋಡಿ. ಹಂದಿನರ ಸುಳ್ಳು ಆ ಥರ ಆಗದಿದೆ ಎಲ್ಲ ಕಡೆಯೂ. ಬಳ್ಳಿ ಒಂದಿಷ್ಟು ರಾಶಿ ಇದೆ, ನೆಡೋದು ನೋಡಿ. ಇದೆಲ್ಲ ಹಾಳಾಗೋಗಿದ್ದು ಗೆಣಸಾಗಿದ್ದು. ಹಳೆ ಗಿಡನೆಲ್ಲ ತೆಗೆದು ಇಲ್ಲಿ ಈಗ ಹೊಸ ಚೀಲದಲ್ಲಿ ಈ ರೀತಿ ನೆಟ್ಟಿದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆಗೆ ಮತ್ತು ಚೀಲದ ಮಧ್ಯದಲ್ಲೆಲ್ಲ ಈ ರೀತಿ ತೂತ ಮಾಡಿ ಅದರಲ್ಲೆಲ್ಲ ಚೆನ್ನಾಗಿ ನೆಟ್ಟಿದ್ದೀನಿ. ಮತ್ತು ಈ ವರ್ಷ ಸರಿ ಟೈಮ್ಗೆ ಕೀಳಬೇಕು ಅಂತ ಇದ್ದೀನಿ. ನೋಡೋಣ ಈ ಸರಿ ನಮಗೆ ಗೆಣಸು ಹೇಗೆ ಸಿಗ್ತದೆ ಅಂತ. ಓಕೆ ಫ್ರೆಂಡ್ಸ್, ಕೊನೆಗೂ ನನ್ನ ಹೊಸ ಟ್ರೈಪೋಡ್ ನನ್ನ ಕೈಗೆ ಬಂದು ತಲುಪ್ತು. ಸೊ ಚೆನ್ನಾಗಿದೆ, ಯೂಸ್ ಆ್ಯಂಡ್ ಥ್ರೋ ಅಂದ್ಕೊತೀನಿ. ಹಾಗೆಯೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತರಿಸಿರೋದು.
ಸೊ ವರ್ತ್ ಕ್ವಾಲಿಟಿಯಲ್ಲೇ ಸಿಕ್ಕಿದೆ. ನೋಡ್ತಾ ಇರ್ಬೋದು ಇದು ಎಷ್ಟು ಹೈಟ್ ಇದೆ ಅನ್ನೋದರಲ್ಲ ತೋರಿಸ್ತೀನಿ. ಜಸ್ಟ್ 397 ರುಪೀಸ್ ಫ್ರೆಂಡ್ಸ್. ನಾನು ಹಿಂದಿನ ಬಾರಿ ತಗೊಂಡಿದ್ದು 3000 ಹತ್ತಿರ ಆಗಿತ್ತು ಒಂದು ಟ್ರೈಪಾಡಿನ. ಅದು ಬ್ಲೂಟೂತ್ ಕನೆಕ್ಟ್ ಇತ್ತು, ಇದಕ್ಕೆ ಆ ಥರ ಎಲ್ಲ ಏನಿಲ್ಲ. ಕ್ವಾಲಿಟಿ ಅದು ತುಂಬ ಚೆನ್ನಾಗಿತ್ತು, ಆದರೆ ಇದು ಸ್ವಲ್ಪ ಕಡಿಮೆ ರೇಟಲ್ಲಿ ತಗೊಂಡಿದ್ದು. ಮತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಬೋದು. ಸುಮ್ಮನೆ ಅಷ್ಟೆಲ್ಲ ಅದರದ್ದು ಬೇರೆ ಬೇರೆ ಪಾರ್ಟ್ಸ್ ಎಲ್ಲ ಸಿಗೋದಿಲ್ಲ, ಏನಾದ್ರು ಮುರಿದು ಹೋಯ್ತು ಅಂತಂದರೆ. ಇದರದ್ದು ಆ ರೀತಿ ನಾವು ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಳ್ಬೋದು. ಆ ದೃಷ್ಟಿಯಿಂದ ನೋಡ್ಕೊಂಡು ತಗೊಂಡೆ. ಮತ್ತು ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೇನಾದರೂ ಇಷ್ಟ ಆಗಿದ್ದರೆ, ಹಾಗೆ ನೀವು ಕೂಡ ಮನೆಯಲ್ಲಿ ಕೆಲವೊಂದು ವೀಡಿಯೋಸ್ಗಳೆಲ್ಲ ಮಾಡಬೇಕು ಅಂತ ಟ್ರೈಪಾಡಿನ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ನಾನು ಕೊಟ್ಟಿರುವಂಥ ಲಿಂಕಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಮತ್ತು ಜಾಸ್ತಿ ಬಜೆಟ್ ಕೂಡ ಅಲ್ಲ ನೋಡಿ, ಬಜೆಟ್ ಫ್ರೆಂಡ್ಲಿ ಆಗಿರೋದು. ಹಾಗಾಗಿ ಯಾರೂ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಂಥ ಬ್ಲಾಗರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಮೊಬೈಲ್ ಸ್ಟ್ಯಾಂಡ್ ಆಗಲಿ, ಹಾಗೆಯೇ ಕ್ಯಾಮರಾಗಾಗಲಿ, ಹೀಗೆಲ್ಲನೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಬ್ಯಾಕ್ಗ್ರೌಂಡ್ ಲೈಟಿಗೆ, ಹೀಗೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇದಂತೂ ಫ್ರೆಂಡ್ಸ್ ತುಂಬ ಹೈಟ್ ಆಗಿರುತ್ತೆ. ಈ ಥರ ಫೋನು ಹೋಲ್ಡರ್ ಮಾಡುವಂಥ ಕ್ಲಿಪ್ಗಳೆಲ್ಲ ಎಕ್ಸ್ಟ್ರಾ ಇರುತ್ತೆ, ಅದನ್ನೆಲ್ಲ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲನೂ ಕೂಡ. ಇದನ್ನು ಯಾವ ರೀತಿ ಕೂಡ 360 ಮೋಡಲ್ಲಿ ಕೂಡ ರೊಟೇಟ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲೆಲ್ಲನೂ ಈ ರೀತಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ಥ್ರೆಡ್ ಥರ ಇರುತ್ತೆ, ಇದನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟರವರೆಗೂ ಕೂಡ ಹೈಟ್ ಮಾಡ್ಬೋದು. ನೋಡಿ ಈ ರೀತಿ. ನಾನು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಸ್ವಲ್ಪ ಸರ್ಕಸ್ಸಿನ ರೀತಿ ಅನ್ನಿಸ್ತಾ ಉಂಟು. ಸ್ಟ್ಯಾಂಡನ್ನು ಕರೆಕ್ಟಾಗಿ ಫಿಟ್ ಮಾಡಿದ್ದೀನಿ. ಹಾಗೆ ಈ ಥರ ನಿಲ್ಲಿಸಿದ್ದೀನಿ. ಎಷ್ಟು ಹೈಟ್ ಇದೆ, ಹಾಗೆಯೇ ಇದರ ಪ್ಯಾಟರ್ನ್ ಎಲ್ಲ ಹೇಗಿದೆ ಅಂತ ನೀವು ನೋಡ್ಬೋದು. ಈ ಥರ ಕ್ಲಿಪ್ಗಳಿರುತ್ತೆ, ಹಾಗೆ ಯಾವ ರೀತಿಯೂ ಕೂಡ ನಿಲ್ಲಿಸ್ಕೊಳ್ಬೋದು. ಇದು ನಮಗೇನಾದರೂ ಇದು ಸ್ಟ್ಯಾಂಡಿದ್ದು ಕಾಲಿರುತ್ತಲ್ಲ, ಇದು ಇಷ್ಟು ಅಗಲ ಬೇಡ ಅಂತಂದರೆ ನಾವು ಈ ಥರ ಸಣ್ಣಕ್ಕೆ ಮಾಡಿ ಇನ್ನೂ ಅಗಲ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಇನ್ನೂ ಚಿಕ್ಕದು ಮಾಡ್ಕೊಳ್ಬೋದು. ಈಗೆಲ್ಲ ಅಡ್ಜಸ್ಟ್ಮೆಂಟ್ ತುಂಬ ಇರುತ್ತೆ ಇದರಲ್ಲಿ. ಈ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್, ನಾನು ಎಷ್ಟೇ ಇದ್ದೀನಿ, ಈ ಸ್ಟ್ಯಾಂಡ್ ಎಷ್ಟು ಹೈಟ್ ಇದೆ ಗೊತ್ತಾ? ನೋಡಿ ಎಷ್ಟಿದೆ. ಸೊ ಸ್ಟ್ಯಾಂಡ್ ಬಂದು 7 ಫೀಟ್ ಹೈಟ್ ಇರೋದು. ತುಂಬ ಚೆನ್ನಾಗಾಗುತ್ತೆ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ನಮಗೆ ಇಷ್ಟೊಂದು ಹೈಟಿನ ಅವಶ್ಯಕತೆ ಇರೋದಿಲ್ಲ, ಆದ್ರೂ ಕೂಡ ಬೆಸ್ಟ್ ಆಪ್ಷನ್. ದೂರದವರೆಗೂ ಕೂಡ ವಿಡಿಯೋ ಮಾಡ್ಬೋದು, ಹೀಗೆಲ್ಲ ಆಗ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.